2002-2005 ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮ ಕುರಿತು ಪ್ರಾಂಶುಪಾಲರಾದ ಲಕ್ಷ್ಮಣರೆಡ್ಡಿ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳಲ್ಲಿ ಜೀವನದ ಮೌಲ್ಯಗಳು ಕಡಿಮೆಯಾಗುತ್ತಿದ್ದು, ಪೋಷಕರು ತಮ್ಮ ಮಕ್ಕಳು ದಿನನಿತ್ಯ ಅವರ ಹಾವಭಾವಗಳ ಬಗ್ಗೆ ಪರಿಶೀಲಿಸಬೇಕು. ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಅವರ ಹಾವಭಾವಗಳನ್ನು ಅರಿತುಕೊಳ್ಳಬೇಕು ಅಂದರು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯ ಬೆಳೆಸಿದಾಗ ಅವರ ಜೀವನವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಳೆಯ ವಿದ್ಯಾರ್ಥಿ ಹಾಗೂ ಶಿಕ್ಷಕರಾಗಿರುವ ಪ್ರಸನ್ನಕುಮಾರ್, ಸುಮಾರು 18 ವರ್ಷಗಳ ನಂತರ ನಾವು ಬಾಲ್ಯ ಸ್ನೇಹಿತರು ಒಂದಾಗಿ ಸೇರಿರೋದು ತುಂಬಾ ಸಂತಸವಾಗ್ತಿದೆ. ಇಂದಿನ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿ ಮಾತನಾಡಿ, ವಿದ್ಯಾರ್ಥಿಗಳು ಒಳ್ಳೆಯ ಮನೋಭಾವನೆ ಬೆಳೆಸಿಕೊಂಡು ಡಾಕ್ಟರ್ BR ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್ರಂತಹ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಉತ್ತಮ ಪ್ರಜೆಗಳಾಗಬೇಕು ಅಂದರು. ಮಕ್ಕಳನ್ನು ನೋಡಿದಾಗ ಗುರುಗಳು ಮುಂದೆ ಹೋಗ್ತಾ ಇದ್ರು ಕೂಡ ಇವರು ನಮಗೆ ಪರಿಚಯ ಇಲ್ವೇನೋ ಆ ಮಟ್ಟದಲ್ಲಿ ಹೋಗ್ತಾ ಇರ್ತಾರೆ. ಅದು ರೆಸ್ಪೆಕ್ಟ್ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದ್ರೆ ನಾವೇನಕ್ಕೋಸ್ಕರ ಬಂದಿದ್ದೀವಿ, ನಾವೇನು ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿನ ಹತ್ಕೊಂಡು ಕೆಲಸ ಮಾಡಿದ್ರೆ ನಾವು ಮುಂದೆ ಒಂದು ದಿನ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕೋದಕ್ಕೆ ಕಾರಣವಾಗುತ್ತದೆ. ಇದಕ್ಕೆಲ್ಲ ಪೋಷಕರಾದಂಥವರು ಮಕ್ಕಳಿಗೆ ಶಾಲೆ ಕಳಿಸ್ತಾರೆ, ಶಾಲೆಗೆ ಬರ್ತಾ ಇದ್ದೀರಾ, ಪೋಷಕರ ಒಂದು ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ. ಮಕ್ಕಳಾಗಿರುವಂಥ ನಿಮ್ಮ ಜವಾಬ್ದಾರಿಯನ್ನು ನೀವು ಅರ್ತ್ಕೊಂಡು ಕೆಲಸ ಮಾಡಬೇಕು, ಅಂದರೆ ಹೋಗ್ಬೇಕು, ಒಳ್ಳೆಯ ಶಿಕ್ಷಣ ಪಡ್ಕೋಬೇಕು. ಒಳ್ಳೆಯ ಶಿಕ್ಷಣ ಪಡ್ಕೊಂಡ್ರೆ ಆ ಶಿಕ್ಷಣ ನಮಗೆ ಎಲ್ಲಿಗೆ ಬೇಕಾದರೂ ಕರ್ಕೊಂಡೋಗ್ಬಿಡುತ್ತದೆ. ನೋಡಿ, ಇವಾಗ ನನ್ನ ಹಳೆಯ ವಿದ್ಯಾರ್ಥಿಗಳು ಮುಂದೆ ಕೂತಿದ್ದಾರೆ, ಅತ್ಯುತ್ತಮವಾದಂಥ ಸ್ಥಾನದಲ್ಲಿ ಎಲ್ಲರೂ ಇದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷ. ಬೆಳಗ್ಗೆ ರವಿತೇಜ ಬಂದ ತಕ್ಷಣ ಅಲ್ಲಿ ನಾನು ನಿಂತ್ಕೊಂಡಿದ್ರೆ ನನ್ನ ಕಾಲಿಗೆ ನಮಸ್ಕಾರ ಹಾಕಿದ್ದೆ. ಅಲ್ಲಿ ಒಂದು 10 ಜನ ಮಕ್ಕಳು ನೋಡ್ತಾ ಇದ್ರು. ಸರ್, ಯಾರು ಹುಡುಗ ಅಂತ ನಾನು ಕೇಳಿದ್ರು. ನನ್ನ ಸ್ಟೂಡೆಂಟ್ ಅಪ್ಪ ರವಿತೇಜ ಅನ್ನೋದು. ಇದು ಸಾಕು, ನನಗೆ ಇಷ್ಟು ಕೊಟ್ಟರೆ ಸಾಕು ರೆಸ್ಪೆಕ್ಟ್. ಅದಕ್ಕಿಂತ ಇನ್ನೇನು ಬೇಕಾಗಿದೆ ಹೇಳಿ? ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಇದಕ್ಕೆ ದೇವರು ನಿಮ್ಗೆಲ್ರಿಗೂ ಒಳ್ಳೆಯದು ಮಾಡಲಿ, ಭಗವಂತ ನಿಮ್ಗೆ ಒಳ್ಳೆಯ ಐಶ್ವರ್ಯ ಕೊಡಲಿ, ಆಸ್ತಿ ಅಂತಸ್ಕೊಳ್ಳಿ, ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಆಶಿಸ್ತಾ ನಾನು ಆಮೇಲೆ ಮಾತಾಡ್ತೀನಿ, ಅವಕಾಶ ಸಿಕ್ಕಿದ್ರೆ ಮಾತಾಡ್ತೀನಿ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇರುವುದರಿಂದ ನಾವೇ ಭಾಷಣ ಮಾಡ್ಕೊಂಡಿದ್ರೆ ಮಕ್ಕಳು ಹತಾಶರಾಗ್ತಾರೆ, ಮಳೆ ಬರುವಂಥ ಸಂಭವ ಇದೆ. ಆ ಕಾರ್ಯಕ್ರಮದನ್ನ ಮುಂದುವರಿಸಿ ಆಮೇಲೆ ಸಮಯ ಸಿಕ್ಕಿದಾಗ ಮತ್ತೆ ಮಾತಾಡ್ತೇನೆ. ಎರಡು ಮಾತನ್ನು ಮಾತಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜಯ ಹಿಂದ್.